ಅದೇ ಹುಡುಗಿ ದೇವಸ್ಥಾನ ಹತ್ರ ಕಳ್ಸ ಅಂತ ಹೇಳಿದ್ಲ ಆ ಹುಡುಗಿನ. ಅವತ್ತೇನಾಯ್ತು ಗೊತ್ತಾ? ಏನ್ ದೋಸ್ತ ಯಾವ್ದೋ ಹುಡುಗಿ ನೋಡಿ ಹಾಯ್ ಅಂತಲ್ಲ? ಹಾಯನ್ನ ಹುಡುಗಿಯರು ಯಾವಾಗ ಬಾಯ್ ಅಂತಾರಂತ ಗೊತ್ತಿಲ್ಲ ದೋಸ್ತ. ಹಾಯ್ ಬಾಯ್ ಹೇಳೋ ಹುಡುಗಿಯರೆಲ್ಲ ನಮ್ಗೆ ಸೂಟ್ ಆಗಲ್ಲ. ಈಗೇನ್ ದೋಸ್ತ ನೀನ್ ಹೋಗಿ ಮಾತಾಡಿಸ್ತೀಯ ನಾನು ಮಾತಾಡಿಸ್ಲಾ? ದೋಸ್ತ ಒಂದು ಮಾತಾಡಲಿ. ಹೇಳು. ಆಕೆ ಹಾಯ್ ಅಂದದ್ದು ನನಗಲ್ಲ, ಮೋಸ್ಟ್ಲಿ ನಿನಗೆ ಅನಿಸ್ತದೆ. ದೋಸ್ತ ನಾ ಅಷ್ಟೊಂದು ಚಂದ ಇದ್ದೀನಿ. ನಿನಗೇನಾಗ ದೋಸ್ತ ಅಂದ ಚಂದೆಲ್ಲ ರಗಡದ. ಆದ್ರೆ ನೀನು ಮತ್ತೆ ಮುಂದೆ ದೋಸ್ತ ಏನಿಲ್ಲ, ನಮ್ಮೂರಲ್ಲಿ ಇನ್ನಷ್ಟು ಚಂದ ಯಾರಿಲ್ಲ ಅಂದೆ. ಇವಾಗ ಆಕಿ ನಿಂಗೆ ಹಾಯ್ ಅಂದಲ್ಲ, ಹೋಗಿ ನೀ ಐ ಲವ್ ಯು ಅಂದ್ ಬಾ. ಹಲೋ ರೀ, ನಿಂತ್ಕೊಳ್ರಿ. ಹೌದು, ನಿಮ್ಮ ಹೆಸರೇನು? ನನ್ನ ಹೆಸರು ರಾಧಾ. ಹೌದು, ನೀವ್ಯಾರು? ನಾನು ಯಾರು ಗೊತ್ತಿಲ್ವಾ? ಅಯ್ಯೋ, ನಾನು ನೋಡ್ತಾ ಇರೋದು ಇದೆ ಫಸ್ಟ್ ಟೈಮ್ ನಿನ್ನ. ನಾನು ಗೊತ್ತಿಲ್ಲದ ಹಾಯ್ ಮಾಡಿದ್ರ ನೀವು? ಹಲೋ, ನಾನು ನಿಮಗೆ ಹಾಯ್ ಅಂದಿಲ್ಲ. ನಿಮ್ಮ ಪಕ್ಕದಲ್ಲಿದ್ರಲ್ಲ ಅವ್ರಿಗೆ ಹಾಯ್ ಅಂದಿಲ್ಲ. ಹಾಂ, ಅವನು ನನಗಿಂತ ಚೆನ್ನಾಗಿದ್ದಾನಾ? ಅಯ್ಯೋ, ನಿನಗಿಂತ ಅವನೇ ಚೆನ್ನಾಗಿದ್ದಾನೆ. ಅವನು ಎಲ್ಲಾದ್ರೂ ಮುಂಚೆ ನೋಡಿದ್ರ ಇದೇ ಫಸ್ಟ್ ಟೈಮ್? ಅವನು ನನಗೆ 1 ವರ್ಷದ ಹಿಂದೆನೇ ಗೊತ್ತು. ಅವನಿಗೆ ಹೋಗಿ ಹೇಳುವ ಸಂಜೆ ದೇವಸ್ಥಾನ ಹತ್ರ ಕಾಯ್ತಾ ಇರ್ತೀನಿ, ಬಂದು ಮೀಟ್ ಆಗುತ್ತೆ. ಏನಂದ ದೋಸ್ತ, ನೀನು ಲವ್ ಒಪ್ಕೊಂಡ್ಲನ? ಒಪ್ಕೊಂಡ್ಲು. ಆದಷ್ಟು ಬೇಗ ಮದುವೆನೂ ಆಗಮಂದ್ಲು. ಹೌದಾ? ಸರಿ ಬಿಡು, ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ಸುಮ್ಮನೆ ನನಗೆಲ್ಲ ಕೇಳೋಣ. ಏನಂತ ಹೇಳಿದ? ಯಾಕೆ ದೋಸ್ತ ಅಷ್ಟೊಂದು ಸಿಕ್ಕ ಇದಲ್ಲ? ಹಾಗೆ ನಿಮ್ಗೆ 1 ವರ್ಷದಿಂದ ಅಷ್ಟೇ ಪರಿಚಯ ಅಂತ ಹೇಳ. ಅಷ್ಟೇನಾ? ದೋಸ್ತ ನಿನಗೆ ದೇವಸ್ಥಾನಕ್ಕೆ ಬರ ಅಂತ ಹೇಳ ಅಂತ ಹೇಳ. ಆಕಿ ಕಾಯ್ತಿರ್ತಾಳಂತ, ನೀವು ಹೋಗ್ಬೇಕಂತ. ಏನ ದೇವಸ್ಥಾನಕ್ಕೆ ಹೋಗ್ಬೇಕಂತ? ಒಂದ್ಸಲ ಅರ್ಥ ಆಗಲ್ವಾ? ಯಾಕೆ ಮಗು, ನನ್ನಿಂದ ಏನಾದರೂ ತಪ್ಪಾಯ್ತು? ಅದೆಲ್ಲ ಬಿಡು, ಏನು ಬರಕ್ಕೆ ಕೇಳಿದಲ್ಲ, ಏನು ವಿಷಯ? ನಿನಗೆ ಒಂದ್ಸಲ ಆದ್ರೂ ಅರ್ಥ ಆಗಲ್ಲ? ನಾನು ಇಷ್ಟ ಇಲ್ಲ ಅಂತ ಎಷ್ಟು ಸಲ ಹೇಳ್ಬೇಕು? ಹೋಗು, ಅವನ ಜೊತೆ ಆದ್ರೆ ಚೆನ್ನಾಗಿರುತ್ತೆ. ಏನ್ ಮಲ್ಲು ನಿನ್ ಮಾತಿನ ಅರ್ಥ? ಇರೋದನ್ನ ಹೇಳ್ತಾ ಇದ್ದೀನಿ, ಇರು ಸ್ವಲ್ಪ. ಓ ಇದಾ? ಎಲ್ಲಿ ನಿನ್ ಫ್ರೆಂಡ್ ಮಹೇಶ ಬಂದಿಲ್ವಾ? ಅವನ್ಯಾಕೆ? ಇದಕ್ಕೆಲ್ಲ ಅವನ ಹತ್ರ ಉತ್ತರ ಇದೆ. ಏನ್ ಹೇಳಕತ್ತೀನಿ? ಅವನ ಹೋಗಿ ಕೇಳಿ ಹೇಳ್ತಾನ. ನೀನೇ ಹೇಳ್ಬೋದಲ್ಲ. ಅವತ್ತು ನೀನು ಇಲ್ದಿದ್ದಾಗ ಮೇಡಮ್ ದೋಸ್ತ, ನಮಗೆ ಇಷ್ಟ ಆದ ಕೆಲಸ ಸಿಗ್ತಾ ಇಲ್ಲ, ಸಿಕ್ಕಿರೋ ಕೆಲಸ ಇಷ್ಟ ಆಗ್ತಾ ಇಲ್ಲ. ಮೇಡಮ್ ದೋಸ್ತ? ಹೌದು ದೋಸ್ತ, ನೀನು ಹೇಳೋದು ಕರೆಕ್ಟ್ ಅದ. ನನಗೂ ದುಡ್ಡಿನ ಪ್ರಾಬ್ಲಮ್ ಜಾಸ್ತಿ ಅದ. ಏನಿದ್ರೆ ನೀನೇ ಹೇಳು. ಒಂದು ಐಡಿಯಾ ಇದೆ ದೋಸ್ತ, ಕೆಲಸ ಅಂತೂ ಸಿಗ್ತಾ ಇಲ್ಲ. ಸಿಕ್ಕಿರೋ ಕೆಲಸ ನಮ್ಗೆ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಏನು ನಿನ್ನ ಐಡಿಯಾ? ಏನು ಹೇಳಕತ್ತಿ? ಅದೆಲ್ಲ ನಿಮ್ಮ ದೋಸ್ತ ಇದ್ದಾನಲ್ಲ ಮಲ್ಲು. ಅದಕ್ಕೆ ಅವನ ಹತ್ರ ಕೇಳ್ಬೇಕು ರೊಕ್ಕ. ಅದರಲ್ಲಿ ಅವ್ನು ಕೇಳಿದ್ರೆ ಅಷ್ಟೊಂದು ದುಡ್ಡು ಕೇಳಿದ್ರೆ ಅವನು ಕೊಡಲ್ಲ. ಎಲ್ಲೇನು ಕರ್ಕೊಂಡು ಹೋಗಿ ಮುಗಿಸ್ಬಿಡು. ಏನು ಹೇಳಕತ್ತೀನಿ? ಅವ್ನಿಗೆ ಏನಾದರೂ ಗೊತ್ತಾದ್ರೆ ಇದೆಲ್ಲ ಬೇಡ ದೋಸ್ತ. ಅವ ಹೆಂಗಿದ್ರು ಭೀ ನಾನು ನೋಡಿಲ್ಲ, ಅವನಿಗೆ ಪರಿಚಯನೇ ಇಲ್ಲ, ಅವ್ನು ಗೊತ್ತೇ ಇಲ್ಲ. ಕುಡ್ದ ಕರ್ಕೊಂಬಂದ್ಬಿಡು, ನಾನು ನೋಡ್ಕೊಂಡು. ಸರಿ ದೋಸ್ತ, ಅವನ್ನೇನು ಸಾಯಿಸೋದೇನು ಬೇಡ. ಅವ್ನು ತುಂಬ ಒಳ್ಳೆಯವನು. ಏನಾದರೂ ಬೇರೆ ಪ್ಲ್ಯಾನ್ ಮಾಡು ಪ್ಲೀಸ್. ಸರಿ ಬರು ದೋಸ್ತ, ನಾಳೆ ಬೆಳಗ್ಗೆ ಕರ್ಕೊಂಡ್ ಬಾ. ಸರಿ ಮಗ, ನಾಳೆ ಬೆಳಗ್ಗೆ 8 ಗಂಟೆ ನಾನು ಹುಷಾರಾಗಿ ಕರ್ಕೊಂಬರ್ತೀನಿ. ನೋಡೋದೇ ದೋಸ್ತ, ಮಲ್ಲೂನವ್ರು ಇಲ್ಲೇ ಇದ್ದಾಳ. ಏನಮ್ಮ ದೋಸ್ತ, ಇರೋದು ಒಂದೇ ದಾರಿ.
ಅವಳಿಂದ ಅವನ ದೂರ ಮಾಡಬೇಕು. ಅದು ಹೆಂಗಲೇ ಆ ಹುಡುಗಿ ಅವನಿಗೇನಾದರೂ ಹೇಳಿದ್ರೆ? ಏನಾಗಲ್ಲ ದೋಸ್ತ, ನಾ ಹೇಳ್ದಂಗೆ ಮಾಡು. ಸರಿ ಮಗ. ನೀವ್ ಯಾರು? ಮಲ್ಲುಗ ನಿಮಗ ಏನ್ ಸಂಬಂಧ? ಮಲ್ಲುಗ ಏನ್ ಮಾಡ್ಬೇಕಂತ ಅನ್ಕೊಂಡಿರಿ? ಅದನ್ನ ಕೇಳಕ್ಕೆ ನೀವ್ಯಾರ? ಅವ್ನು ಏನು ಬೇಕಾದ್ರೆ ನಾವು ಮಾಡ್ತೀವಿ. ನಿಮ್ಮ ಕೈಲಿ ಅವನು ಆದರೆ ಉಳಿಸ್ಕೊಳ್ಳಿ. ಆಯ್ತು ಸರಿ ಬಿಡಣ್ಣ, ಅವಂಗ ಏನ್ರ ಆದ್ರ ನಾ ಅಂತ ನೀನ್ ಸುಮ್ ಬಿಡಂಗಿಲ್ಲ. ಇದೆಲ್ಲ ನಾನು ನಿನ್ ಹತ್ರ ಬಂದು ಹೇಳ್ಬೇಕಂತ ಅನ್ಕೊಂಡಿದ್ದೆ, ಅಷ್ಟರಲ್ಲೇ ಇದೆಲ್ಲ ಅಂದ್ರೆ ಅವತ್ತು ದೋಸ್ತ, ನೀ ಇಲ್ಲೇ ಇರೋ, ಸ್ವಲ್ಪ ಕೆಲಸ ಅದ, ಹೋಗಿ ಬರ್ತೀನಿ. ಸರಿ ದೋಸ್ತ. ದೋಸ್ತ, ಅವನ್ನ ಕರ್ಕೊಂಬಂದಿನಿ. ಏನು ಮಾಡ್ತೀವೋ ಮಾಡು, ಆದರೆ ಅವ್ನ ಜೀವಕ್ಕೆ ಏನಾಗಬಾರ್ದು. ಹುಷಾರಾಗಿ. ಸರಿ ಬಿಡು ದೋಸ್ತ, ಏನಾಗಲ್ಲ ಅವನಿಗೆ. ದೋಸ್ತ, ಮಗ, ನೀನು ವೈಟ್ ಪೇಪರ್ ಮೇಲೆ ಸ್ಪಿಂಗರ್ ಅಂದೆ. ಓದ್ಕೊಂಡು ಇದರಿಂದ ಉಪಯೋಗ ಏನು ನಿಂದು? ದೋಸ್ತ, ಇದು ಅಡ್ವರ್ಟೈಸ್ಗೋಸ್ಕರ ಅಂದ್ರೆ ನಾವೇನೇ ಬರ್ಕಂದ್ರು ಅವನೇ ಬರೆದು ಕೊಟ್ಟಂಗಿರುತ್ತೆ. ಹೌದಾ ದೋಸ್ತ? ನಡಿ ಹೋಗೋಣ. ಏನಾಯ್ತಣ್ಣ? ಏನೋ ಗೊತ್ತಿಲ್ಲಣ್ಣ, ಅವಾಗ್ಲಿಂತ ಪ್ರಜ್ಞೆ ತಪ್ಪಿದ್ರೆ ನಾನು ನೋಡಿ ಬಂದೆ. ಹೌದಾ? ಸ್ವಲ್ಪ ಫೋನ್ ಕೊಡ್ತೀರಣ್ಣ? The subscriber is currently switched off. The subscriber is currently switched off. ಥ್ಯಾಂಕ್ಸ್ ಅಣ್ಣ. ಏನ್ ದೋಸ್ತ, ಮೊನ್ನೆ ಒಬ್ನೇ ಬಿಟ್ಟು ಬಂದಿ, ಫೋನ್ ಮಾಡ್ರೆ ಫೋನ್ ಸ್ವಿಚ್ ಆಫ್ ಮಾಡಿದ್ದೆ. ಯಾಕ್ಲೆ, ಏನಾಗ್ಯದ? ಏನ್ ಮಗ, ಅವತ್ತು ಕೆಲಸ ಇತ್ತು, ಅರ್ಜೆಂಟಾಗಿ ಬಂದ್ಬಿಟ್ಟೆ ನಾನು. ನಂಗೆ ಸ್ವಲ್ಪ ಕೆಲಸ ಐತೆ, ಅರ್ಜೆಂಟಾಗಿ ಹೋಗ್ತೀನಿ. ಇರ್ಲಿ ದೋಸ್ತ, ಇರು ದೋಸ್ತ. ದೋಸ್ತ ದೋಸ್ತ
ಯಾಕೆ ನಿಂಗೆ ಓಡ್ತಿದ್ದಾನ? ಏನಾಯ್ತು? ಏನಪ್ಪ ಸಾರಿ ರಾಧಾ, ನೀನು ತಪ್ಪು ತಿಳ್ಕೊಂಡು ಏನೋ ಅನ್ನೋದು. ಹೌದಾ, ಆಗಿದಾಯ್ತು ಬಿಡು. ಇಷ್ಟೆಲ್ಲ ನಾನೇ ಹೇಳ್ಬೇಕಂತ ಅನ್ಕೊಂಡಿದ್ದೆ. ಓಕೆ, ಬಾಯ್. ಹೋಗ್ಲಿ ಬಿಡು ದೋಸ್ತ, ಆಗಿದ್ದಾಯ್ತು. ಇನ್ ಮುಂದಾದ್ರ ಮರ್ತು ಬಿಡು. ದೋಸ್ತ, ನೀ ಇಷ್ಟೊಂದು ನೋವಿದ್ರು ಯಾರಿಗೂ ಮುಂದೆ ತೋರ್ಸಿಲ್ಲ. ನೀ ಅಷ್ಟೊಂದು ನಂಬಿರುವ ಗೆಳೆಯ ನಿನಗೆ ದ್ರೋಹ ಮಾಡಿ ಅಂದು ಬೇಜಾರು ಪಡ್ಕೋಬೇಡ. ನಾ ಯಾವಾಗಲೂ ನಿನ್ನ ಜೊತೆ ಇರ್ತೀವಿ.